ಸ್ಟಾರ್ಟಿಂಗಲ್ಲೇ ಏರ್ಪೋರ್ಟ್ ಇಂಟ್ರೋ ನೋಡ್ಬಿಟ್ಟು ಎಲ್ಲೋ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿರ್ತೀರ. ಸೊ ಇಲ್ಲ, ಆ್ಯಕ್ಚುಲಿ ನನ್ನ ಫ್ರೆಂಡ್ ಅವರ ಪೇರೆಂಟ್ಸ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡೋಕ್ಕೆ ಬಂದಿದ್ದು. ಸೊ ಹಾಗೆ ನಾವಿಬ್ಬರು ಇಲ್ಲಿಂದ ಟುವರ್ಡ್ಸ್ ನಂದಿ ಹಿಲ್ಸ್ ಕಡೆ ಹೋಗ್ತಾ ಇದ್ವಿ. ವೆದರ್ ಅಂತೂ ಸಖತ್ತಾಗಿದೆ, ಮಳೆ ಬರ್ತಾ ಇದೆ ಆ್ಯಕ್ಚುಲಿ. ಸೊ ಬನ್ನಿ ನೋಡೋಣ ನಂದಿ ಹಿಲ್ಸ್ ಯಾವ ಥರ ಇರುತ್ತೆ ಅಂತ. ಇವಾಗ ಹೈವೇಯಿಂದ ನಂದಿ ಹಿಲ್ಸ್ ರೋಡ್ಗೆ ಡೈವರ್ಷನ್ ತೊಗೊಂಡಿದ್ದೀವಿ. ಏನು ಇವತ್ತೂ ರಶ್ ಇರಂಗೆ ಕಾಣ್ತಾ ಇದೆ, ಸರಿಯಾಗಿ ಗೊತ್ತಿಲ್ಲ, ನೋಡಬೇಕು. ಆ್ಯಕ್ಚುಲಿ ನಂದಿ ಹಿಲ್ಸ್ಗೆ ಎಂಟ್ರಿ ಆಗಿದ್ದೀವಿ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ನಂದಿ ಹಿಲ್ಸ್ಗೆ. ಏನು ವ್ಯೂನೇ ಕಾಣಿಸ್ತಾ ಇಲ್ಲ, ಕಂಪ್ಲೀಟ್ಲಿ ಫುಲ್ಲು ಫಾಗ್ ಅಂದರೆ ಫಾಗು. ನೋಡಿ ಯಾವ ಥರ ಇದೆ ವೆದರ್ ಅಂತ. ಸೊ ವೆದರ್ ನೋಡ್ತಾ ಇರ್ಬೋದು, ಟೈಮ್ ಬಂದು ಆಗಲೇ 2 ಗಂಟೆ ಆಗಿದೆ, ಆದ್ರೂ ಯಾವ ಥರ ಇದೆ ವೆದರ್ ಅಂತ. ಸೊ ಕಂಪ್ಲೀಟ್ಲಿ ಫುಲ್ಲು ಮಳೆ ಅಂದ್ರೇ ಮಳೆ. ವೈಬ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ಬಟ್ ವ್ಯೂ ಏನೂ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ. ಸೊ ನಂದಿ ಹಿಲ್ಸ್ ಫುಲ್ ಟಾಪಲ್ಲಿದ್ದೀವಿ. ಯಾವ ರೇಂಜಿಗೆ ಮಳೆ ಬರ್ತಾ ಇದೆ ಅಂದರೆ ಕಾರಿಂದನೂ ಹೊರಗಡೆ ಇಳಿಯೋಕ್ಕಾಗ್ತಾ ಇಲ್ಲ, ಆ ರೇಂಜಿಗೆ ಮಳೆ ಬರ್ತಾ ಇದೆ. ಫುಲ್ಲು ಫಾಗ್ ಅಂದರೆ ಫಾಗು. ಬಾಯಲ್ಲಿ ಅಂಗಡಿ ಏನಾದ್ರು ತಿನ್ಕೊಂಬರೋಣ. ಸೊ ವೀಕೆಂಡ್ ಅಲ್ಲ ಏನೂ ಅಲ್ಲ, ಆದರೂ ನೋಡ್ಬೋದು ಪಾರ್ಕಿಂಗ್ ಲಾಟ್ ಫುಲ್ಲು ಫಿಲ್ ಆಗಿದೆ. ಫುಲ್ಲು ರಶ್ ಅಂದರೆ ರಶ್ಶು. ನಂದಿ ಹಿಲ್ಸ್ಗೆ ಬಸ್ ಇದೆ ಅಂತ ನಂಗೆ ಇವತ್ತಾನೆ ಗೊತ್ತಾಗಿದ್ದು. ಚಿಕ್ಕಬಳ್ಳಾಪುರದಿಂದ ನಂದಿ ಹಿಲ್ಸ್ಗೆ ಡೈರೆಕ್ಟ್ ಬಸ್ ಇದೆ. ಸೊ ಈ ಕಡೆ ಹೋದರೆ ಸನ್ರೈಸ್ ವ್ಯೂ ಪಾಯಿಂಟ್ ಅಂತೆ, ಬಟ್ ಇವಾಗೇನೂ ಕಾಣಿಸೋದೇ ಇಲ್ಲ. ಇಷ್ಟು ಫಾಗ್ ಇದ್ದರೆ ಯಾವ ಸನ್ರೈಸು ಕಾಣಿಸಲ್ಲ. ಫುಲ್ಲು ಫಾಗ್ ಅಂದರೆ ಫಾಗ್, ಏನೂ ವ್ಯೂ ಇಲ್ಲ, ಕಂಪ್ಲೀಟ್ಲಿ ಫುಲ್ಲು ಫಾಗ್. ಲಿಟ್ರಲಿ ನಂದಿ ಹಿಲ್ಸ್ನ ಮಾನ್ಸೂನಲ್ಲಿ ವಿಸಿಟ್ ಮಾಡೋದಕ್ಕೆ ಸ್ವರ್ಗ ಗುರು. ಸೊ ಇಲ್ಲಿಂದ ಆ್ಯಕ್ಚುಲಿ ವ್ಯೂ ನೋಡ್ಬೋದು, ಏನೂ ಕಾಣಿಸ್ತಾ ಇಲ್ಲ, ಏನಂದ್ರೇನೂ ಕಾಣಿಸ್ತಾ ಇಲ್ಲ. ಸೊ ಇದೇನೆ ನಂದಿ ಬೆಟ್ಟದ ಮೇನ್ ಟೆಂಪಲ್ಲು. ಫುಲ್ಲು ಫಾಗಲ್ ಕವರ್ ಆಗಿದೆ.